ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಕೈ ಮನೆಯೊಳಗೆ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೊಂದು ಬಹಳ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಕೈ ವಿರುದ್ಧ, ಕೈ ನಾಯಕತ್ವದ ವಿರುದ್ಧ, ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳ ವಿರುದ್ಧ, CWC ವಿರುದ್ಧ ಈಗ ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ನಾಯಕ, ಮಾಜಿ ಕೇಂದ್ರ ಸಚಿವರು, ಮಿನಿಸ್ಟರ್ ಆಗಿದ್ದವರು, ಹಾಲಿ ಸಂಸದ ತಿರುಗಿಬಿದ್ದಿರೋದು. ಈಗ ಬೇರೆ ಆಯ್ಕೆಗಳಿವೆ ಅಂತ ಹೇಳುವ ಮೂಲಕ BJPಯ ಕಡೆ ಹೆಜ್ಜೆ ಇಟ್ರ ಕೈ ಪ್ರಭಾವಿ, ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿರುವಂತಹ ಪ್ರಮುಖ ನಾಯಕರು ಬಂದು ಕಮಲ ಹಿಡಿದಿರುವಂಥ ಎಕ್ಸಾಂಪಲ್ಸ್ ಇತ್ತೀಚೆಗಿನ ವರ್ಷಗಳಲ್ಲಿ ನೋಡೋದಕ್ಕೆ ಹೋದರೆ ಬೇಕಾದಷ್ಟು ಸಿಗ್ತವೆ. ಕಾಂಗ್ರೆಸ್ನ ಪ್ರಭಾವಿಗಳು ಅಲ್ಲಿ ನಮಗೆ ಸ್ಥಾನಮಾನ ಸಿಗಲಿಲ್ಲ, ತಮ್ಮ ಪಾಂಡಿತ್ಯಕ್ಕೆ, ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅವಕಾಶಗಳು ಸಿಗಲಿಲ್ಲ, ರಾಹುಲ್ ಗಾಂಧಿ ನಮ್ಮನ್ನು ಕಡೆಗಣಿಸಿದ್ರು ಅಂತ ಕಮಲ ಹಿಡಿದಿರುವಂಥ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. BJP ಸೇರಿ ದೊಡ್ಡ ದೊಡ್ಡ ಹುದ್ದೆ, ಕೊನೆಗೆ CM ತನಕನೂ ಆಗಿರುವಂಥ ಉದಾಹರಣೆಗಳು ಕಣ್ಣು ಮುಂದೆ ಇದೆ. ಈಗ ಅದೇ ದಾರಿ ಹಿಡಿದ್ರ ಮತ್ತೊಬ್ಬ ಕೈನಿಷ್ಠ, ಕೈಯಲ್ಲಿ ಪ್ರಭಾವಿ, ಕೈಯಲ್ಲಿ ಮೇಧಾವಿ, ಕೇಂದ್ರದ ಮಿನಿಸ್ಟರ್ ಬೇರೆ ಆಗಿದ್ದವರು, ಬೇರೆ ಯಾರು ಅಲ್ಲ, ಶಶಿ ತರೂರ್, ಸಂಸದ, ಮಾಜಿ ಕೇಂದ್ರ ಸಚಿವ ಶಶಿ ತರೂರ್ ಈಗ ನನಗೆ ಆಯ್ಕೆಗಳಿವೆ ಅನ್ನುವ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ನಿರ್ಲಕ್ಷಿಸ್ತಾ ಹೋದರೆ, ಇದೇ ರೀತಿ ನನ್ನನ್ನು ಪಕ್ಷದಲ್ಲಿ ನಿರ್ಲಕ್ಷಿಸಿದರೆ, ಅವಕಾಶದಿಂದ ವಂಚಿಸುವಂತಹ ಉದ್ದೇಶಪೂರ್ವಕ ಪ್ರಯತ್ನಗಳನ್ನು ಮಾಡಿದರೆ ನನಗೇನು ಆಯ್ಕೆಗಳಿಲ್ಲ ಅಂದುಕೊಳ್ಳಬೇಡಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಮೊನ್ನೆಯಷ್ಟೇ ಮೋದಿ ಅಮೆರಿಕ ವಿಸಿಟ್, ಟ್ರಂಪ್ ಜೊತೆಗಿನ ಮಾತುಕತೆ, ಭಾರತಕ್ಕೆ ಎಷ್ಟು ಒಳಿತನ್ನ ಮಾಡಿದೆ ಅಸಲಿಗೆ ಟೀಕಿಸುವ ಮುನ್ನ ಯೋಚಿಸಬೇಕು ಅಂತ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಕೈಯೊಳಗೆ ಸಂಚಲನಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ ಅವ್ರ ವಿರುದ್ಧ ಮುನಿಸ್ಕೊಂಡಿತ್ತು, ಕಣ್ಣು ಕೆಂಪಾಗಿತ್ತು. ಶಶಿ ತರೂರ್ ತಾನು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಅಲ್ಲ, ದೇಶದ ಒಬ್ಬ ಪ್ರಜೆಯಾಗಿ ಒಳ್ಳೆಯದನ್ನು ಹೇಳೋದಕ್ಕೆ ಯಾರಿಗೂ ಹೆದರಬೇಕಾಗಿಲ್ಲ. ಒಳ್ಳೆಯದನ್ನು ಒಳ್ಳೆಯದು ಅಂತ, ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ನಾನು ಹೇಳುವಂಥ ತಾಕತ್ತು ಹೊಂದಿದ್ದೀನಿ ಅಂತ ಅಬ್ಬರಿಸಿದ್ದ ಶಶಿ ತರೂರ್ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ರು. ಏನು ಹೇಳಿದ್ರು ನೆನಪು ಮಾಡ್ಕೊಳ್ಳೋದಾದರೆ, ಡೊನಾಲ್ಡ್ ಟ್ರಂಪ್ ಆಡಿರುವ ಮಾತುಗಳು, ಭಾರತದ ಪ್ರಧಾನಿಯನ್ನು ಹೊಗಳಿರೋ ರೀತಿ, ತನಗಿಂತನೂ ಬೆಸ್ಟ್ ಪ್ರಧಾನಿ ಮೋದಿ, ವ್ಯವಹಾರ ಚೌಕಾಸಿ ಅಂತ ಬಂದಾಗ ಮೋದಿ ಬೆಸ್ಟ್ ಅಂತ ಹೇಳಿರೋದು, ಇವೆಲ್ಲವೂ ಕೂಡ ಭಾರತಕ್ಕೆ ಬಹಳ ಒಳ್ಳೆಯ ವಿಚಾರಗಳು. ಸ್ನೇಹ ಸಂಬಂಧ ಮೀರಿ ಅಲ್ಲಾಗಿರೋ ಟ್ಯಾರಿಫ್ ವಿಚಾರದಲ್ಲೂ ಕಮೆಂಟ್ ಮಾಡಿದರು. ಭಾರತದ ವಿರುದ್ಧ ಊಹೆ ಮಾಡೋದಕ್ಕಾಗದಂಥ ನಿರ್ಧಾರಗಳನ್ನು ಅಮೆರಿಕ ತಗೊಳ್ಳೋಕ್ಕಿಂತ ಮುಂಚೆ ಈ ಭೇಟಿಯಾಗಿರೋದು ಬಹಳ ಒಳಿತಾಗಿದೆ, ಭಾರತಕ್ಕೆ ಬಹಳ ಒಳ್ಳೆಯ ಔಟ್ಕಮ್ ಸಿಕ್ಕಿದೆ, ತುಂಬ ಒಳ್ಳೆ ಫಲಪ್ರದ ಮೀಟಿಂಗ್ ಇದು ಅಂತ ಬಣ್ಣಿಸಿದ್ದ ಶಶಿ ತರೂರ್ ಕಾಂಗ್ರೆಸ್ನ ಆಕ್ರೋಶಕ್ಕೆ ಗುರಿಯಾಗಿದ್ರು. ನಾನು ಸ್ಪೋಕ್ಸ್ ಪರ್ಸನ್ ಅಲ್ಲ ಕಾಂಗ್ರೆಸ್ನಲ್ಲಿ, ಅನಿಸಿದ್ದನ್ನು ಹೇಳ್ತೀನಿ ಅಂತ ಬೇರೆ ತಿರುಗೇಟು ಕೊಟ್ಟು ಸಮರ್ಥನೆಯೂ ಮಾಡಿಕೊಂಡಿದ್ರು ಶಶಿ ತರೂರ್. ಈಗ ಹೇಳ್ತಿದ್ದಾರೆ, ಇದೇ ರೀತಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗೊಂದಲ ಮುಂದುವರೆದ್ರೆ, ಹೊಸ ಮತದಾರರನ್ನ ಸೆಳೆಯುವಂಥ ಕೆಲಸದಲ್ಲಿ ಹಿಂದೆ ಬೀಳ್ತಾನೆ ಹೋದರೆ ಸದಾ ನಾವು ಪ್ರತಿಪಕ್ಷದಲ್ಲೇ ಕುಳಿತಿರ್ಬೇಕಾಗತ್ತೆ. ಅವ್ರು ಕೇರಳ ಎಕ್ಸಾಂಪಲ್ ತಗೊಂಡು ಹೇಳ್ತಾರೆ, ಸದಾ ಇಲ್ಲೇ ಕೂತಿರ್ಬೇಕಾಗತ್ತೆ ಮತ್ತು ನನ್ನನ್ನು ಹೀಗೆ ಕಡೆಗಣಿಸ್ತಾ ಹೋದರೆ ನನಗೆ ಆಯ್ಕೆಗಳಿಲ್ಲ ಅಂತ ಅಂದುಕೊಳ್ಬೇಡಿ ಅಂತಾರೆ. ಹಾಗಾಗಿ ಈಗ ಕುತೂಹಲ ಮನೆ ಮಾಡಿದೆ, ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ನಾಯಕ ಯಾವ ಕಡೆ ಹೆಜ್ಜೆ ಇಡಲಿದ್ದಾರೆ ಅನ್ನೋದು. ಇತ್ತೀಚೆಗಷ್ಟೇ ತಮ್ಮ ಲೇಖನದಲ್ಲಿ, ಮಾತುಗಳಲ್ಲಿ ಶಶಿ ತರೂರ್ LDF ಸರ್ಕಾರವನ್ನು, ಪಿಣರಾಯಿ ವಿಜಯನ್ ನೇತೃತ್ವದ LDF ಸರ್ಕಾರವನ್ನು ಹೊಗಳಿದ್ರು. ಅವರ ಪಾಲಿಸಿ ಮೇಕಿಂಗ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಶಶಿ ತರೂರ್. ತಮ್ಮ ರಾಜಕೀಯ ವಿರೋಧಿಗಳನ್ನು ಹೊಗಳಿ ಮಾತುಗಳನ್ನಾಡಿದ್ರು. ಕೇರಳ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಮೊನ್ನೆಯಷ್ಟೇ BJP ಅಂದರೆ ಮೋದಿ ವಿದೇಶಾಂಗ ನೀತಿ, ಅಮೆರಿಕ ಜೊತೆಗಿನ ಭಾರತದ ಅತ್ಯುತ್ತಮ ಸಂಬಂಧವನ್ನು ಬಣ್ಣಿಸಿ ಇದರಿಂದ ಲಾಭ ಇದೆ ಅಂತ ಹಾಡಿ ಹೊಗಳಿದ್ರು ಶಶಿ ತರೂರ್. Had said that Mr. Trump is the greatest negotiator in the world, and here Mr. Trump says Mr. Modi is better than him. So I think we are looking at a very high degree of praise from a man who is not known for saying praiseworthy things. So this is good news. Press statements by both the Prime Minister and by President Trump are very encouraging because it looks like some of the big concerns we all had have been addressed.
for example, on the question of trade and tariffs, they've decided to sit down together and do a serious negotiation that will conclude by the fall, which is the autumn, September, October of this year. I think that's a very good outcome, because otherwise the fear was there might be some hasty decisions made in Washington. ಏನಂತ ಹೇಳಿದ್ರು ಶಶಿ ತರೂರ್ ಅಂತ ಕೇಳಿದ್ರೆ, ದೇಶದ ಅಭಿವೃದ್ಧಿ, ಕೇರಳ ಮತ್ತು ದೇಶದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಸ್ವತಂತ್ರ ಅಭಿಪ್ರಾಯಕ್ಕೆ ಜನ ಬೆಂಬಲ ಸಿಗುತ್ತೆ ಅನ್ನೋದಕ್ಕೆ, ಸ್ವತಂತ್ರ ಅಭಿಪ್ರಾಯಕ್ಕೆ ಜನ ಬೆಂಬಲ ಸಿಗುತ್ತೆ ಅನ್ನೋದಕ್ಕೆ ತಿರುವನಂತಪುರದಲ್ಲಿ 4 ಬಾರಿ ನನ್ನ ಗೆಲುವಿನ ನಿದರ್ಶನ ಅಂತ ಹೇಳಿದ್ರು. ಕೇರಳದಲ್ಲಿ ದೃಢ ನಾಯಕತ್ವದ ಕೊರತೆ ಇದೆ ಅನ್ನೋ ವಿಚಾರವನ್ನು ಹೈಲೈಟ್ ಮಾಡಿ ಮಾತಾಡಿದ್ರು ಶಶಿ ತರೂರ್. ಮತದಾರರ ವ್ಯಾಪ್ತಿಯನ್ನ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವಿಸ್ತರಿಸಿಕೊಳ್ಳದೆ ಹೋದ್ರೆ 3ನೇ ಬಾರಿಯೂ ವಿರೋಧ ಪಕ್ಷವಾಗಿ ಉಳಿಯುವ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕೇರಳದ ಹೇಳ್ತಾ ಓವರ್ ಆಲ್ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ನ ಸೋಲಿನ ಸರಣಿ. ಇತ್ತೀಚಿನ ಹರಿಯಾಣ, ಜಾರ್ಖಂಡಲ್ಲೂ ಮಿತ್ರ ಪಕ್ಷದ ಸಹಾಯದಿಂದ ಕಾಂಗ್ರೆಸ್ ಹೆಜ್ಜೆ ಇಡ್ತೆ ಮುಂದೆ, ಬಿಟ್ರೆ ಸ್ವಂತ ಬಲದ ಸಾಧನೆ ಇಲ್ಲ. ಮಹಾರಾಷ್ಟ್ರದಲ್ಲಿ ನೆಲಕಚ್ಚಿತು, ಡೆಲ್ಲಿಯಲ್ಲಿ ಮತ್ತೊಂದು 0 ಸುತ್ತುವ ಮೂಲಕ ದಾಖಲೆಯನ್ನ ಬರೆದಿದೆ ಕಾಂಗ್ರೆಸ್ ಅಂತ ಪಕ್ಷದವರೇ ಟೀಕಿಸೋದಕ್ಕೆ ಕಾರಣ ಆಗಿತ್ತಲ್ವಾ. ಇವಿಎಂ ಅಂತ ದೂರ್ತಾರೆ ಅಂತ. ಇವಿಎಂ ವಿಚಾರ ಬಿಟ್ಟು ನಾವು ಫಸ್ಟ್ ಇದ್ದಲ್ಲೇ ಲಾಸ್ಟ್ ಆಗಿದ್ದೀವಿ, ಆತ್ಮಾವಲೋಕನ ಬೇಕು, ಬದಲಾವಣೆ ಬೇಕು ಅಂತ ಕಾಂಗ್ರೆಸ್ನ ಕೆಲವು ಸ್ಪೋಕ್ಸ್ ಪರ್ಸನ್ಗಳೇ ಮಾತಾಡಿದ್ ನೋಡಿದ್ವಿ. ಮೊನ್ನೆಷ್ಟೇ ಕಾಂಗ್ರೆಸ್ನ MP ಒಬ್ಬರು ಹಲವು ವಿಚಾರಗಳಲ್ಲಿ ಬದಲಾವಣೆ ಬೇಕಾಗಿದೆ ಪಕ್ಷದೊಳಗಡೆ ಅಂತ ಟೀಕಿಸಿದ್ ನೋಡಿದ್ವಿ. ರಾಹುಲ್ ಗಾಂಧಿ ಅವ್ರಿಗೆ ಸ್ವಪಕ್ಷೀಯರೇ ಆಘಾತಕಾರಿ ಉತ್ತರಗಳನ್ನು ಕೊಟ್ಟಿದ್ರು, ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಈಗ ಶಶಿ ತರೂರ್ ಕಾಂಗ್ರೆಸ್ನಲ್ಲೊಬ್ಬ ಪ್ರಮುಖ ನಾಯಕ, AICC ಅಧ್ಯಕ್ಷ ರೇಸಲ್ಲೂ ಕೂಡ ಇದ್ರು, ಕೊನೆ ಖರ್ಗೆ ಅವರಾದ್ರಲ್ವಾ. ಶಶಿ ತರೂರ್ ಅವರು ಈ ರೀತಿ ಈಗ ನಾಯಕತ್ವದ ವಿಚಾರ ಮತ್ತು ಮತದಾರರ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳೋ ವಿಚಾರ, ತನ್ನನ್ನ ಪಕ್ಷದಲ್ಲಿ ಕಡೆಗಣಿಸ್ತಿರೋ ವಿಚಾರ, ಇದೆಲ್ಲವನ್ನೂ ಕೂಡ ಒತ್ತಿ ಹೇಳಿದ್ದಾರೆ. ಮತ್ತು ಆಯ್ಕೆಗಳಿವೆ ನನಗೆ ಅಂತ ನೆನಪು ಮಾಡಿಕೊಡ್ತಾ ಇದ್ದಾರೆ. ಹೊಸ ಮತದಾರರನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಹಳ ಶ್ರಮಿಸಬೇಕಿದೆ. ಕಳೆದ 2 ಚುನಾವಣೆಗಳಲ್ಲಿ ಮತ ಹಾಕದ ಜನರನ್ನು ವಿಶ್ವಾಸಕ್ಕೆ ಕಳಿಸ್ಕೊಂಡು ವ್ಯಾಪ್ತಿ ವಿಸ್ತರಿಸ್ಕೊಳ್ಬೇಕು. ಪಕ್ಷಕ್ಕೆ ಈಗಿರೋ ಮತದಾರನಷ್ಟೇ ಅವಲಂಬಿಸ್ಕೊಂಡು ಹೋದ್ರೆ ಗೆಲುವು ಅಸಾಧ್ಯ ಅಂತ ಚಾಟಿ ಬೀಸಿದ್ದಾರೆ. ಸೊ ಈಗ ಶಶಿ ತರೂರ್ ಮುಂದಿನ ನಿಲ್ದಾಣ ಯಾವುದು ಹಾಗಾದ್ರೆ? ಇಲ್ಲಿ LDF ಹೊಗಳಿದ್ದಾರೆ, ಅಲ್ಲಿ BJPಯನ್ನು ಹೊಗಳಿದ್ದಾರೆ, ಅಂದ್ರೆ ಮೋದಿ ನಾಯಕತ್ವವನ್ನು ಹೊಗಳಿದ್ದಾರೆ. ಶಶಿ ತರೂರ್ ಲೆಕ್ಕಾಚಾರ ಯಾವ ರೀತಿ ಆಗ್ತಾ ಇದೆ? ಇದೊಂದೇ ಅಲ್ಲ, CWC ವಿರುದ್ಧವೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ. ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ರೀತಿ, CWC ಮಾಡ್ತಿರುವಂಥ ರೀತಿ ಸರಿ ಇಲ್ಲ, ಉತ್ತಮ ನಿರ್ಧಾರಗಳನ್ನು ಪ್ಲಾನ್ಗಳನ್ನು ಮಾಡೋ ಬದಲು 100 ಜನ ಇರುವ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಮಾವೇಶದ ರೀತಿ ನಡೀತಾ ಇದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಸೊ ಬಹಳಷ್ಟು ವಿಚಾರಗಳಲ್ಲಿ ಶಶಿ ತರೂರ್ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. 2026ರಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ಹತ್ರ ಆಗ್ತಿರೋದ್ರಿಂದ ಪಕ್ಷವನ್ನು ಅಲರ್ಟ್ ಮಾಡೋ ಬಗ್ಗೆ ಅವರ ಹೇಳಿಕೆ ಮತ್ತು ಆಯ್ಕೆಗಳಿವೆ ಅನ್ನುವಂಥ ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿ ಮಾಡಿದೆ. ನನಗೇನು ಕಾಂಗ್ರೆಸ್ ನಂಬಿಕೊಂಡು ಕೂರ್ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿದೆ ಅವರ ಹೇಳಿಕೆ. ಯಾಕಂದ್ರೆ ನನ್ನ ಬಳಿ ಪುಸ್ತಕಗಳಿವೆ, ಆಯ್ಕೆ ಅಂದ್ರೆ ಬೇರೆ ಏನೋ ಆಗಿರ್ಬೇಕಾಗಿಲ್ಲ ಅಂತನೂ ಅಲ್ಲೇ ಸಮಜಾಯಿಷಿ ಕೊಡ್ತಾರೆ. ಬಟ್ ಅವರು ಲೆಕ್ಕಾಚಾರ, ಟಾರ್ಗೆಟ್ ಯಾವ ಕಡೆಗಿತ್ತು ಬಿಟ್ಟ ಬಾಣ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆಯ್ಕೆಗಳು ಅಂದ್ರೆ ನನ್ನ ಬಳಿ ಪುಸ್ತಕಗಳಿವೆ, ಭಾಷಣಗಳಿವೆ, ಇಡೀ ವಿಶ್ವದಾದ್ಯಂತ ಭಾಷಣಕ್ಕಾಗಿ ನನ್ನನ್ನು ಇನ್ವೈಟ್ ಮಾಡ್ತಾರೆ. ಸೊ ನನ್ನ ಹತ್ರ ಬೇಕಾದಷ್ಟು ಆಪ್ಷನ್ಗಳಿವೆ. ನನ್ನ ಮಾತಿನ ಅರ್ಥ ಅಷ್ಟೇ ಅನ್ನೋ ಪ್ಯಾಚಪ್ ಮಾಡ್ದಂಗೂ ಕಂಡು ಬಂತು. ಆದ್ರೆ ಶಶಿ ತರೂರ್ ಒಬ್ರೇನಾ ಈ ಮನಸ್ಥಿತಿಯಲ್ಲಿ ಇರೋರು? ಖರ್ಗೆಯವರೇ ಆಡಿದ ಮಾತುಗಳು, ಮೈಕ್ ಆನ್ ಇದೆ ಅಂತ ಗೊತ್ತಿಲ್ಲದೆ ಆಡಿರೋ ಮಾತುಗಳೆಲ್ಲ ಹಿಂದೆ ವೈರಲ್ ಆಗಿತ್ತಲ್ಲ. ಶಿಸ್ತಿಲ್ಲ, ನುಗ್ಗುತ್ತಾರೆ, ಇಂತಹ ಮಾತುಗಳು ವೈರಲ್ ಆಗಿದ್ವು. ಸುಮಾರು ವಿಚಾರಗಳೆಲ್ಲ ಖರ್ಗೆಯವರ ಅಸಮಾಧಾನದಲ್ಲಿದ್ದಾರಾ, ಏನೂ ಮಾಡೋದಕ್ಕಾಗ್ತಿಲ್ಲ ಅನ್ನೋ ಅಸಹನೆಯ ಅನ್ನೋ ರೀತಿಯಲ್ಲೆಲ್ಲ BJP ಟೀಕಿಸಿದ್ದನ್ನು ನೋಡಿದ್ವಿ. ಈಗ ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಮತ್ತೆ ಈ ಸರಣಿ ಸೋಲಿನ ಬೆನ್ನಲ್ಲೇ ನಾಯಕರುಗಳೆಲ್ಲ ತಿರುಗಿ ಬಿದ್ದಿದ್ದಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. INDI ಕೂಟದ ಪಕ್ಷಗಳು ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅನ್ನು ಧಿಕ್ಕರಿಸಿದ್ದಾಯ್ತು. ಅದಾನಿ ಮ್ಯಾಟರ್ ಎತ್ಕೊಂಡ್ರೆ ಸೆಷನ್ನಲ್ಲಿ ಮಿತ್ರ ಪಕ್ಷಗಳೇ ಏಟುಕೊಟ್ರು. ಎಷ್ಟು ಎಳೆದಾಡ್ತೀರಿ, ಬೇರೆ ಬೇರೆ ವಿಚಾರಗಳನ್ನು ಮಾತನಾಡೋಣ, ಅವಕಾಶ ಬೇಕು, ಸಮಸ್ಯೆಗಳು ಬೇಕಾದಷ್ಟಿವೆ ಅಂತ ಠಕ್ಕರ್ ಕೊಟ್ಟಿದ್ದನ್ನು ನೋಡಿದ್ದೀವಿ. ಮತ್ತು ಈ ಚುನಾವಣೆ ಅಂತ ಬಂದಾಗ ಎಲ್ಲರೂ ಕಾಂಗ್ರೆಸ್ನ ಸಹವಾಸ ಬೇಡ ಅಂತ
ದೂರವಾಗಿದ್ದನ್ನು ನೋಡಿದ್ದೀವಿ. ಡೆಲ್ಲಿಯಲ್ಲಿ ಆಮ್ ಆದ್ಮಿ ಅದರ ಹೊಡೆತವನ್ನು ತಿಂತು, ಇಬ್ರು ಹೋಗಿದ್ರೆ ಚೆನ್ನಾಗಾಗ್ತಿತ್ತು ಅನ್ನೋ ವಿಶ್ಲೇಷಣೆ ಕೇಳಿಬಂತು. ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಯಾರಿಗೂ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಆಗ್ತಿಲ್ಲ, ಅದರ ಕಾರಣದಿಂದ ಹಿಂಗಾಗ್ತಿದೆ ಅನ್ನುವಂಥ ಮಾತನ್ನ ಸುಮಾರು ಪಕ್ಷಗಳು ಓಪನ್ ಆಗಿ ಹೇಳ್ಕೊಳ್ತಿದ್ದಾರೆ. ಓಮರ್ ಅಬ್ದುಲ್ಲಾ ಬೆಸ್ಟ್ ಎಕ್ಸಾಂಪಲ್, ಅವರು ಓಪನ್ ಆಗಿ ನೇರವಾಗಿ ಮಾತಾಡಿದ್ದಾರೆ. ಮಹಾರಾಷ್ಟ್ರದ ನಾಯಕರುಗಳು ಶಿವಸೇನೆ, NCP ಇವರು ಕೂಡ ಟೀಕಿಸಿದ್ದನ್ನು ನೋಡಿದ್ದೀವಿ. ರಾಹುಲ್ ಗಾಂಧಿ ಬಂದು ಏನೇನೋ ಮಾತನಾಡಿದ್ರು, ಅದಕ್ಕೆ ನಮ್ಗೆ ಅದರ ಹೊರೆ ಬಿತ್ತು ಅಂತ. ಹೀಗೆಲ್ಲ ಇರುವಾಗ ಮಿತ್ರ ಪಕ್ಷಗಳು ಏಟು ಕೊಟ್ಟ ಬೆನ್ನಲ್ಲೇ ಈಗ ಸ್ವಪಕ್ಷೀಯರೇ ನಾಯಕತ್ವದ ವಿರುದ್ಧ ತಿರುಗಿ ಬಿದ್ರ. ಶಶಿ ತರೂರ್ ಹೇಳ್ತಿದ್ದಾರೆ, ನನಗೆ ಸಂಸದೀಯ ಪಟುವಾಗಿ ಪಕ್ಷವನ್ನ ಮೇಲೆತ್ತಬಲ್ಲಂತಹ ತಾಕತ್ತಿದೆ, ಆದರೆ ಸೆಷನ್ನಲ್ಲಿ ಪ್ರಮುಖ ವಿಚಾರಗಳ ಚರ್ಚೆಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಿಲ್ಲ, ಅಂದರೆ ಸಾಮರ್ಥ್ಯ ಇರೋರನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂಥ ಆಕ್ರೋಶವೂ ಕೂಡ ಇದೆ ಶಶಿ ತರೂರ್ ಅವ್ರಿಗೆ. ಹಾಗಾಗಿ ಅವರು ಯಾವ ದಾರಿ ಹಿಡಿಯಲಿದ್ದಾರೆ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.